ಹಲೋ ಫ್ರೆಂಡ್ಸ್, ನಮಸ್ತೆ. ನಾನು ಕಾಂತ. ವೆಲ್ಕಮ್ ಟು ಕುಕಿಂಗ್ ವಿತ್ ರೆಮಿಡೀಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಚೆನ್ನ ಮಸಾಲ ಮಾಡ್ತಾಯಿದ್ದೀನಿ. ಮಸಾಲೆನ ರುಬ್ಬಿ ಮಾಡೋ ಅಂಥದ್ದು, ಅಂದರೆ ಮಿಕ್ಸಿಗೆ ಹಾಕಿ ಮಸಾಲೆನ ರೆಡಿ ಮಾಡಿಕೊಂಡು ಮಾಡೋ ಅಂಥದ್ದು ತುಂಬಾ ಚೆನ್ನಾಗಿರುತ್ತೆ. ಬೆಳಗಿನ ಟಿಫನ್ಗೆ ಚಪಾತಿ, ದೋಸೆ, ಇಡ್ಲಿ, ಮುದ್ದೆಗಂತೂ ಸೂಪರಾಗಿರುತ್ತೆ. ರೋಟಿ, ಪೂರಿ, ರೈಸ್ಗೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ತುಂಬ ನಾನ್ ವೆಜ್ ಫೀಲ್ ಕೊಡ್ತಾ ಇರುತ್ತೆ. ಈ ಚೆನ್ನ ಮಸಾಲ ಅಂತೂ ತಿಂತಾ ಇದ್ರೆ ಚಿಕನ್ ಸಾಂಬಾರು ತಿಂತಾ ಇದ್ದೀವೇನೋ ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ. ಅಷ್ಟು ಟೇಸ್ಟಿಯಾಗಿ ಇರುತ್ತೆ. ಬೆಳಗಿನ ಟಿಫನ್ಗೂ ಮಾಡ್ಕೊಬೋದು, ಹಾಗೆ ರಾತ್ರಿ ಡಿನ್ನರ್ಗೂ ಮಾಡ್ಕೊಬೋದು. ತುಂಬಾ ಚೆನ್ನಾಗಿರುತ್ತೆ. ಮಧ್ಯಾಹ್ನ ಲಂಚ್ಗೂ ಮಾಡ್ಕೊಬೋದು. ಲಂಚ್ಗೆ ಮಾಡಬಾರ್ದು ಅಂತ ಏನಿಲ್ಲ. ಗ್ರೇವಿ ಸ್ವಲ್ಪ ತಿಕ್ಕಾಗಿ ಮಾಡಿಕೊಂಡ್ರೆ ಅನ್ನ ಸಾಂಬಾರು, ಅನ್ನ ರಸಂ ಜೊತೆ ಆ ಸೈಡ್ ಡಿಶ್ ಆಗಿ ಕೂಡ ಇದನ್ನು ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಫಸ್ಟ್ 200 ಗ್ರಾಮ್ ಅಷ್ಟು ಕಾಬೂಲ್ ಕಡಲೆನ ತೊಗೊಂಡು ರಾತ್ರಿನೇ ನೆನೆಸಿಟ್ಟಿದ್ದೆ. ಬೆಳಗ್ಗೆ ಟಿಫನ್ ಮಾಡಬೇಕಾದ್ರೆ ರಾತ್ರಿನೇ ನೆನೆಸಿಡಬೇಕು. ರಾತ್ರಿ ಡಿನ್ನರ್ ಮಾಡಬೇಕಾದ್ರೆ ಬೆಳಗ್ಗೆನೇ ನೆನೆಸಿಡಬೇಕು. ಮಿನಿಮಮ್ 8 ಗಂಟೆಗಳ ಕಾಲ ನೆನೆಸಿಡಲೇಬೇಕು. ನೆನೆದಷ್ಟು ತುಂಬ ಚೆನ್ನಾಗಿ ಬೇಯಿಸಿದಷ್ಟು ತುಂಬಾ ಟೇಸ್ಟಾಗಿರುತ್ತೆ. ಅದಕ್ಕೋಸ್ಕರ ಕುಕ್ಕರ್ಗೆ ಹಾಕಿ ನೋಡಿ, ನೆನೆಸಿಟ್ಟಿರೋ ಕಾಬೂಲ್ ಕಡಲೆನ ಕುಕ್ಕರ್ಗೆ ಹಾಕಿ ಬೇಯಿಸಬೇಕು. ಅಷ್ಟು ಉಪ್ಪಾಕಿ ಒಂದು 4 ವಿಜಲನ್ನು ಹಾಕ್ಸ್ಕೊತೀನಿ. ಕಾಳು ಅಷ್ಟೇ, ಕಾಬೂಲ್ ಕಡಲೆ ತುಂಬಾ ಚೆನ್ನಾಗಿ ಬೇಯಿಸ್ಕೊಬೇಕು. ಅದು ಕೈಯಲ್ಲಿ ಈ ಥರ ನಾವು ಇಸ್ಕಿದ್ರೆ ಅದು ಆಲೂಗಡ್ಡೆ ಸ್ಮ್ಯಾಶ್ ಥರ ಆಗಬೇಕು. ಆವಾಗಲೇ ತುಂಬ ಟೇಸ್ಟಾಗಿರೋದು. ಅದು ಬೇಯ್ತಾ ಇರಲಿ. ಅಷ್ಟರಲ್ಲಿ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಒಂದು ಮೀಡಿಯಮ್ ಸೈಜ್ ಬೆಳ್ಳುಳ್ಳಿನ ಸುಲಿದು ಹಾಕಿದ್ದೀನಿ. ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಹಾಕಿದ್ದೀನಿ. ಹಾಗೆ ಸ್ವಲ್ಪ ಕೊಬ್ಬರಿನೂ ಅಷ್ಟೇ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ. 2 ಇಂಚಷ್ಟು ಶುಂಠಿನ ಕ್ಲೀನ್ ಮಾಡಿ ವಾಶ್ ಮಾಡಿ ಹಾಕ್ತಾಯಿದ್ದೀನಿ. ಅರ್ಧ ಸ್ಪೂನ್ ಮೆಣಸು ಹಾಕ್ತಾಯಿದ್ದೀನಿ. ಹಾಗೆ ಒಂದು 10ರಿಂದ 12 ಲವಂಗ ಹಾಕ್ತಾಯಿದ್ದೀನಿ. 2 ಇಂಚಷ್ಟು ಚಕ್ಕೆನ ಹಾಕಿದ್ದೀನಿ. ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿನ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿ ಹಾಕ್ತಾಯಿದ್ದೀನಿ. ಕೆಂಚಿಲಿ ಮೆಣಸಿನ್ಕಾಯಿ ಆದರೂ ಹಾಕ್ಬೋದು, ಖಾರದ ಪುಡಿ ಬೇಕಿದ್ರೂ ಹಾಕ್ಕೊಬೋದು. ನಾನು ಹೇಗೆ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ತಿದ್ದೆ ಅಲ್ವಾ, ಅದಕ್ಕೆ ಮೆಣಸಿನ್ಕಾಯಿನ ಹಾಕ್ಕೊಂಡೆ. 1.5 ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ತಾಯಿದ್ದೀನಿ. ಸ್ವಲ್ಪ ನೀರು ಹಾಕಿ ಇದನ್ನು ನುಣ್ಣಗೆ ಗ್ರೈಂಡ್ ಮಾಡ್ಕೊತೀನಿ. ಈ ಥರ ರುಬ್ಬಿ ಮಾಡೋದ್ರಿಂದ ಸ್ವಲ್ಪ ಗ್ರೇವಿ ಎಲ್ಲ ಜಾಸ್ತಿ ಆಗುತ್ತೆ. ಈಗ ನೋಡಿ, ಮಸಾಲೆ ಎಲ್ಲ ರೆಡಿ ಆಯಿತು. ನೋಡಿ ಕಾಳು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಕಾಬೂಲ್ ಕಡಲೆ ನೋಡಿ ಈ ಥರ ಇಸ್ಕಿದ್ರೆ ಈ ಥರ ಆಗಬೇಕು. ಆಲೂಗಡ್ಡೆ ಮ್ಯಾಶ್ ಥರ ಆಗಬೇಕು. ಆವಾಗಲೇ ತುಂಬ ಟೇಸ್ಟಾಗಿರೋದು. ಈಗ ಒಂದು ಬಾಣಲಿನ ಇಟ್ಟಿದ್ದೀನಿ. ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆನ ಹಾಕ್ತಾಯಿದ್ದೀನಿ. ಸಾಸಿವೆ ಎಲ್ಲ ಚೆನ್ನಾಗಿ ಸಿಡಿದಾದ್ಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಅಂತ ಒಂದು ಈರುಳ್ಳಿ, ಹಾಗೆ 2 ಹಸಿಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಇದೆಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಈರುಳ್ಳಿ ಮೆಣಸಿನ್ಕಾಯಿ ಫ್ರೈ ಮಾಡಾದಮೇಲೆ ಸ್ವಲ್ಪ ಕರಿಬೇವನ್ನು ಹಾಕಿ ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಆಮೇಲೆ ಸಣ್ಣದಾಗಿ 2 ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ನಾನು ಟೊಮೆಟೊ ರುಬ್ಬೋದಕ್ಕೇನು ಹಾಕಿಲ್ಲ, ಎಣ್ಣೆಯಲ್ಲಿ ಫ್ರೈ ಮಾಡ್ತಾಯಿದ್ದೀನಿ. ಸಣ್ಣದಾಗಿ ಹಚ್ಚಿಟ್ಕೊಂಡು ಇನ್ನೂ ಬೇಕಿದ್ರೆ ಟೊಮೆಟೊ ಇನ್ನೂ ಒಂದು ಜಾಸ್ತಿ ಹಾಕ್ಕೊಬೋದು. ಇನ್ನೂ ಸ್ವಲ್ಪ ಜಾಸ್ತಿ ಗ್ರೇವಿ ಬೇಕು ಅಂದರೆ, ಯಾಕೆಂದರೆ ಇಲ್ಲಿ ನಾನು ಮಸಾಲೆ ರುಬ್ಬಿರೋದ್ರಿಂದ ಗ್ರೇವಿ ಜಾಸ್ತಿ ಆಗೇ ಆಗುತ್ತೆ. ಇನ್ನೂ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಬೇಕು ಅಂದರೆ ಇನ್ನೂ 1 ಟೊಮೆಟೊ ಜಾಸ್ತಿ ಹಾಕ್ಕೊಂಡು ಫ್ರೈ ಮಾಡ್ಕೊಬೋದು. ಮಸಾಲೆ, ಈ ವೆಜಿಟೇಬಲ್ಸ್ ಎಲ್ಲ ಎಣ್ಣೆಯಲ್ಲಿ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ಆ ಟೇಸ್ಟು ಅಷ್ಟೇ ಚೆನ್ನಾಗಿ ಬರುತ್ತೆ. ಇದನ್ನೆಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡೋದು ಒಂದು ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಈ ರೆಸಿಪಿಯಲ್ಲಿ. ಅಂದರೆ ಮಸಾಲೆ, ವೆಜಿಟೇಬಲ್ಸ್ ಎಲ್ಲ ಚೆನ್ನಾಗಿ ಫ್ರೈ ಮಾಡಬೇಕು. ಅದು ಅದರ ಸ್ಮೆಲ್ಲೆಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿದ್ರೇ ತುಂಬ ಟೇಸ್ಟ್ ಚೆನ್ನಾಗಿರೋದು. ಇಲ್ಲ ಅಂದರೆ ಒಂಥರ ಸ್ಮೆಲ್ಲು, ಅಷ್ಟೊಂದು ಟೇಸ್ಟ್ ಬರಲ್ಲ ಅಂತಲೇ ಹೇಳ್ಬೋದು. ನೋಡಿ, ಈಗ ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಸ್ವಲ್ಪ ಅರಿಶಿನ ಪುಡಿನ ಹಾಕ್ತಾಯಿದ್ದೀನಿ. ಹಾಗೆ 1.5 ಸ್ಪೂನಷ್ಟು ಚೆನ್ನ ಮಸಾಲೆನ ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ಇಲ್ಲಿ ಏನೂ ಪೌಡರ್ ಹಾಕ್ತಾಯಿಲ್ಲ, ಅಂದರೆ ಗರಂ ಮಸಾಲೆ ಏನೂ ಹಾಕ್ತಾಯಿಲ್ಲ. ಯಾಕೆಂದರೆ ಮಸಾಲೆ ಎಲ್ಲ ರುಬ್ಬಿದ್ದೀವಿ ಆಲ್ರೆಡಿ. ಚೆನ್ನ ಮಸಾಲೆ ಬೇರೆ ಹಾಕ್ತಾಯಿದ್ದೀವಲ್ವ, ಸಾಕು. ಇನ್ನೂ ಅದು ಇದು ಎಲ್ಲ ಮಿಕ್ಸ್ ಮಾಡಿ ಹಾಕಿದ್ರೆ ಟೇಸ್ಟ್ ಒಂಥರ ಆಗಿಬಿಡುತ್ತೆ. ಚೆನ್ನ ಮಸಾಲಕ್ಕೆ ಚೆನ್ನ ಮಸಾಲ ಹಾಕಿ ಮಾಡಿದ್ರೇ ಟೇಸ್ಟ್ ಇರೋದು. ಇನ್ನು ಇದ್ರ ಜೊತೆ ಬೇರೆ ಬೇರೆ ಪೌಡರ್ ಎಲ್ಲ ಮಿಕ್ಸ್ ಮಾಡಿದ್ರೆ ಅದೊಂಥರ ಬೇರೆ ಥರನೇ ಟೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ ನೋಡಿ, ಈಗೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಸಾಫ್ಟಾಗಿ ಹೆಂಗೆ ಆಗ್ತಾಯಿದೆ ಅಂತ ನೋಡಿ. ಲಾಸ್ಟಲ್ಲಿ ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ರುಬ್ಬಿಟ್ಕೊಂಡಿರೋ ಅಂಥ ಮಸಾಲೆನ ಹಾಕಬೇಕು. ಮಸಾಲೆನೂ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ. ಈ ಬಾಣಲಿ ತಳ ಬಿಡೋವರೆಗೂ ಅದನ್ನು ಫ್ರೈ ಮಾಡ್ಕೊಬೇಕು. ನಮಗೆ ಫ್ರೈ ಆಗಿದೆ ಅಂತ ಗೊತ್ತಾಗುತ್ತೆ. ಅದು ಚೆನ್ನಾಗಿ ಫ್ರೈ ಆದಾಗ ಈ ಥರ ಬಾಣಲಿಗೆ ತಳ ಹಿಡ್ಕೊಡಲ್ಲ. ಅದು ಮಸಾಲೆ ಎಲ್ಲ ನೋಡಿ ಈ ಥರ ಸಪ್ರೇಟ್ ಆಗ್ತಾ ಇರುತ್ತೆ, ಆ ತಳ ಬಿಟ್ಕೊಳ್ತಾ ಇರುತ್ತೆ. ಆಗ ಚೆನ್ನಾಗಿ ಫ್ರೈ ಆಗಿದೆ ಅಂತ. ಆ ಸ್ಮೆಲ್ಲು ಅಷ್ಟೇ, ಆ ಘಮನೂ ಅಷ್ಟೇ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ. ಅಲ್ಲಿವರೆಗೂ ಫ್ರೈ ಮಾಡ್ಕೊಬೇಕು. ಆಮೇಲೆ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕಿ, ಅದು ಮಸಾಲೆ ವೇಸ್ಟ್ ಮಾಡಿದೆ, ಸ್ವಲ್ಪ ನೀರು ಹಾಕಿ ಇದಕ್ಕೆ ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಬೇಕು. ಫ್ರೆಂಡ್ಸ್, ಇದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸಿದ್ರೆ ಆ ಸ್ಮೆಲ್ ಬರುತ್ತೆ. ಅದು ಕುದಿಯುವಾಗ ಗಮ್ಮಂತ ಸ್ಮೆಲ್ ಬರುತ್ತೆ. ಅಲ್ಲಿವರೆಗೂ ಕುದಿಸ್ಬೇಕು. ಕುದಿಸೋದು ಅಂದರೆ ಆ ಮಸಾಲೆನೆಲ್ಲ ಚೆನ್ನಾಗಿ ಬೇಯಿಸೋದು ಮುಖ್ಯ ಆಗುತ್ತೆ.
ಆ ಟೇಸ್ಟ್ ಚೆನ್ನಾಗಿರಬೇಕು ಅಂದರೆ ಮಸಾಲೆ ಕೂಡ ಚೆನ್ನಾಗಿ ಬೇಯಿಸಬೇಕು. ಬೇಯಿಸಿಟ್ಕೊಂಡಿರೋ ಅಂಥ ಕಾಬೂಲ್ ಕಡಲೆನ ಹಾಕಿ ಟೇಸ್ಟಿಗೆ ಬೇಕಿದ್ದರೆ ಇನ್ನು ಸ್ವಲ್ಪ ಉಪ್ಪು ಹಾಕ್ಕೊಬೇಕು. ಯಾಕೆಂದರೆ ಆವಾಗಲೇ ಕಾಳು ಬೇಯೋದಕ್ಕೂ ಉಪ್ಪು ಹಾಕಿರ್ತೀವಿ, ಮಸಾಲೆಗೂ ಸ್ವಲ್ಪ ಹಾಕಬೇಕಾಗುತ್ತೆ. ನೋಡಿಕೊಂಡು ಹಾಕಬೇಕು, ಟೇಸ್ಟ್ ನೋಡಿಕೊಂಡು ಹಾಕಬೇಕಾಗುತ್ತೆ. ಮಸಾಲೆ ಜೊತೆ ಕಾಳನ್ನು ಸೇರಿಸಿ ಚೆನ್ನಾಗಿ ಒಂದು 2-3 ಕುದಿ ಬರೋವರೆಗೂ ಕುದಿಸಿದ್ರೆ ಚೆನ್ನ ಮಸಾಲ ರೆಡಿ ಆಗುತ್ತೆ. ಫ್ರೆಂಡ್ಸ್, ಇದನ್ನು ಯಾರಿಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿಯಲ್ಲಿ ನೋಡಿಕೊಂಡು ಮಾಡ್ಕೊಬೇಕಾಗುತ್ತೆ. ಗ್ರೇವಿ ಸ್ವಲ್ಪ ತಿಕ್ಕಾಗಿ ಬೇಕಿದ್ರೆ ತಿಕ್ಕಾಗಿ ಮಾಡ್ಕೊಬೋದು, ಇಲ್ಲ ನಮ್ಗೆ ರೈಸ್ಗೂ ಬೇಕು, ಒಬ್ಬೊಬ್ಬರು ರೈಸ್ಗೂ ಇಷ್ಟಪಡ್ತಾರೆ, ಮುದ್ದೆಗೂ ಇಷ್ಟಪಡ್ತಾರೆ, ಅವರು ನೋಡಿಕೊಂಡು ನೋಡಿ ಈ ಥರ ಮೀಡಿಯಮ್ ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ಕೊಳ್ಬೇಕಾಗುತ್ತೆ. ಈ ಥರ ಮಾಡಿದ್ರೆ ತುಂಬ ಕಾಳು ಅಂತ ಸಿಗಲ್ಲ, ತಿನ್ನುವಾಗ ಬರೀ ಕಾಳೇ ಸಿಗ್ತಾ ಇರುತ್ತಲ್ವ, ಆ ಥರ ಸಿಗಲ್ಲ, ಸ್ವಲ್ಪ ಗ್ರೇವಿನೇ ಸಿಗ್ತಾ ಇರುತ್ತೆ. ಕಾಳು ತಿನ್ನೋದಕ್ಕೆ ಒಬ್ಬೊಬ್ಬರು ತುಂಬ ಕಾಳು ತಿನ್ನೋದಕ್ಕೆ ಒಬ್ಬೊಬ್ಬರು ಇಷ್ಟಪಡಲ್ಲ. ಸ್ವಲ್ಪ ಕಾಳು ಸ್ವಲ್ಪ ಕಡಿಮೆ ಹಾಕಿ ಗ್ರೇವಿ ಸ್ವಲ್ಪ ಜಾಸ್ತಿ ಆದರೆ ತುಂಬಾ ಚೆನ್ನಾಗಿರುತ್ತೆ. ಫ್ರೆಂಡ್ಸ್ ನೋಡಿ ಕುದೀತಾ ಇದೆ, ರೆಡಿ ಆಯಿತು ಚೆನ್ನ ಮಸಾಲ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಮೇಲೆ ಉದುರಿಸಿದ್ರೆ ರೆಡಿ ಟು ಸರ್ವ್ ಚೆನ್ನ ಮಸಾಲ. ಫ್ರೆಂಡ್ಸ್, ಇದು ಮಸಾಲೆ ರುಬ್ಬಿ ಮಾಡಿರೋಂಥದ್ದು ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ ಈ ಥರ ಮೆಥಡಲ್ಲಿ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಉದುರಿಸಿದ್ರೆ ರೆಡಿ ಆಯಿತು ಚೆನ್ನ ಮಸಾಲ. ಚಪಾತಿ, ರೋಟಿ, ಪೂರಿ, ಇಡ್ಲಿ, ದೋಸೆ, ರೈಸು, ಮುದ್ದೆ ಎಲ್ಲದ್ರ ಜೊತೆ ತುಂಬಾ ಟೇಸ್ಟಾಗಿರುತ್ತೆ. ತುಂಬ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನಾನ್ ವೆಜ್ ಥರ ಫೀಲ್ ಕೊಡ್ತಾ ಇರುತ್ತೆ ಇದರ ಟೇಸ್ಟು. ಫ್ರೆಂಡ್ಸ್, ಹೇಗಿತ್ತು ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಯೂಸ್ಫುಲ್ ವಿಡಿಯೋ ಜೊತೆ ಸಿಗೋಣ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.